ಮಾಡುವಂಥದ್ದು ಅಪರೂಪದ ಮುದ್ರ. ನಾರಾಯಣ ಮುದ್ರ ಓಂ ನಮೋ ನಾರಾಯಣ ಮಂತ್ರವನ್ನು ಜಪ ಮಾಡಿದಾಗ ನರಮಂಡಲಗಳು ಚೇತನಗೊಳ್ಳುತ್ತೆ. ಹಾಗೆ ಆರ್ಥಿಕವಾಗಿ ಏನಾದರೂ ಹಿಂದೆ ಬಿದ್ದಿದ್ದರೆ ಅದನ್ನು ಮುನ್ನಡೆಸುವಂತಹ ಕೆಲಸ ಕೂಡ ಈ ಮುದ್ರೆ ಮಾಡುತ್ತೆ. ನಿಮಗೆ ಕುಟುಂಬದ ಕಲಹಗಳು, ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ವಿಶೇಷವಾಗಿರುವಂಥ ಒಂದು ಅಪರೂಪದ ಮುದ್ರಾ ಅಂತ ಹೇಳ್ಬೋದು. ಈಗಾಗಲೇ ಈ ಮುದ್ರೆಯನ್ನು ಮಾಡಿದ್ದೀನಿ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಬಟ್ ಎಲ್ಲವನ್ನು ನೋಡಿದಾಗ ಕೆಲವೊಂದು ಮುದ್ರೆಗಳು ಮಿಸ್ ಆಗಿರುವಂಥದ್ದು ನಮಗೆ ಗೋಚರ ಆಯಿತು. ಅದಕ್ಕಾಗಿ ಇವತ್ತು ನಿಮಗಾಗಿ ಒಂದು ಅಪರೂಪದ ಮುದ್ರೆಯನ್ನು ನಾನು ತಂದಿರುವಂಥದ್ದು. ಈ ಪ್ರಕೃತಿಯ ಮಡಿಲಲ್ಲಿ ಕುಳಿತು ನಿಮಗಾಗಿ ಮಾಡುವಂಥದ್ದು ಅಪರೂಪದ ಮುದ್ರ. ಮೊದಲಿಗೆ ಈ ಮುದ್ರೆಯನ್ನು ಹೆಸರು ಹೇಳ್ತೀನಿ, ಆನಂತರ ಮಾಡುವಂಥ ವಿಧಾನಗಳನ್ನು ಹೇಳ್ತೀನಿ, ಹಾಗೆ ಅದರ ಲಾಭಗಳನ್ನು ಕೂಡ ಹೇಳ್ತೀನಿ. ಇದಕ್ಕೆ ನಾರಾಯಣ ಮುದ್ರಾ ಅಂತ ಈ ಹೆಸರಲ್ಲೇ ಇದೆ. ಅಪರೂಪದ ಒಂದು ಮಂತ್ರ ಕೂಡ ಇರುವಂಥದ್ದು ಸಹಜವಾಗಿದೆ. ಈ ಮುದ್ರೆ ಹೆಸರನ್ನು ತಿಳಿದಾಯಿತು. ಈಗ ಮುದ್ರೆ ಮಾಡುವಂಥ ವಿಧಾನವನ್ನು ನಾವು ತಿಳಿಯೋಣ. ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರಬೇಕು. ಈ 3 ಬೆರಳುಗಳನ್ನು ಈ ರೀತಿ ಒಳಭಾಗಕ್ಕೆ ಮಡಚಬೇಕು. ಈಗ ಎಡಗೈ ಮೇಲೆ ಬರಬೇಕು ಬೆರಳು, ಬಲಗೈ ಕೆಳಗಡೆ ಇರಬೇಕು. ಈ ರೀತಿ ಹೆಬ್ಬೆಟ್ಟಿಗೆ ತಾಕಿಸುವಂಥದ್ದೇ ಇದೇ ಮುದ್ರ. ಈ ಮುದ್ರೆಯೇ ನಾರಾಯಣ ಮುದ್ರ. ಈ ಮುದ್ರೆಯನ್ನು ಈ ರೀತಿ ಬೇಕಾದರೂ ಹಿಡಿಯಬಹುದು, ಈ ರೀತಿ ಬೇಕಾದರೂ ಹಿಡಿದು ಮಾಡಬಹುದು, ತೊಂದರೆ ಏನೂ ಇಲ್ಲ. 2 ಈ ಪೊಸಿಷನ್ ಬೇಕಾದರೂ ಮಾಡಿ, ಈ ಪೊಸಿಷನ್ನಲ್ಲಿ ಬೇಕಾದರೂ ಮಾಡಿ, ತೊಂದರೆ ಇಲ್ಲ. ಎರಡೂ ಒಂದೇ ಲಾಭದಾಯಕ, ಏನು ಗೊಂದಲಮಯ ಬೇಡ. ಗೊಂದಲಮಯ ಇಲ್ಲದೇ ಇರುವಂಥ ಈ ನಾರಾಯಣ ಮುದ್ರ, ಈ ಕಷ್ಟಕರ ಇರುವಂಥ ಎಷ್ಟೋ ಮುದ್ರೆಗಳಿದೆ, ಆದರೂ ಕೂಡ ನಾನು ಅದನ್ನು ಹೇಳೋದಿಲ್ಲ ನಿಮಗಾಗಿ. ಫಿಸಿಕಲ್ ಆಗಿದ್ದರೂ ಕೂಡ ಕೆಲವೊಂದು ಸಲ ಬೆರಳುಗಳು ಟ್ವಿಸ್ಟ್ ಆಗೋದು ಕಷ್ಟಕರ ಆಗುತ್ತೆ. ಅದಕ್ಕಾಗಿ ನಾನು ಹೆಚ್ಚು ಮುದ್ರೆಗಳನ್ನು ಆಯ್ಕೆ ಮಾಡುವಂಥದ್ದು ಸರಳವಾಗಿರುವಂಥ ಮುದ್ರೆಗಳನ್ನು. ಇದು ಹೆಚ್ಚು ಗೊಂದಲಮಯ ಇಲ್ಲದೇ ಇರುವಂಥ ಈ ಮುದ್ರ. ಈ ಮುದ್ರೆಯಲ್ಲಿ ಈ ಅಷ್ಟಾಕ್ಷರಿ ಮಂತ್ರ, ವೆರಿ ಪವರ್ಫುಲ್ ಆಗಿರುವಂಥ ಈ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ ಅಂಥೇಳಿ ಸರಳವಾಗಿ ಹೇಳುವಂಥದ್ದು. ಈ ಮುದ್ರೆಯನ್ನು ಎದೆಯ ಪಕ್ಕಕ್ಕೆ ಈ ರೀತಿ ಇಟ್ಟು ಮಾಡಬಹುದು, ಈ ರೀತಿ ಇಟ್ಟು ಬೇಕಾದರೂ ನೀವು ಮಾಡಬಹುದು, ತೊಂದರೆ ಏನೂ ಇಲ್ಲ. ಇಲ್ಲಿ ಸರಳತೆಯಿಂದ ಕಪಾಲಭಾತಿ ಪ್ರಾಣಾಯಾಮ ಮಾಡುವಂಥದ್ದು, ವಿಲೋಮ ಪ್ರಾಣಾಯಾಮ ಮಾಡುವಂಥದ್ದು, ಉಜ್ಜಯಿ ಪ್ರಾಣಾಯಾಮ ಮಾಡುವಂಥದ್ದು, ಮೂಗು ಹಿಡಿಯದೆ ಮಾಡುವಂಥ ಎಲ್ಲ ಪ್ರಾಣಾಯಾಮಗಳನ್ನು ಇದರಲ್ಲಿ ಮಾಡಬಹುದು. ವಿಶೇಷವಾಗಿ ಧ್ಯಾನದಲ್ಲಿ ಮಾಡಬಹುದು, ಜಪದಲ್ಲಿ ಮಾಡಬಹುದು. ವಿಶೇಷವಾಗಿ ಓಂ ನಮೋ ನಾರಾಯಣಾಯ ಎನ್ನುವಂಥ ಅಷ್ಟಾಕ್ಷರಿ ಮಂತ್ರ ಜಪ ಮಾಡುವುದರಿಂದ ನಿಮಗೆ ಮತ್ತಷ್ಟು ಲಾಭ ತಂದುಕೊಡುತ್ತೆ ಈ ಮುದ್ರ. ಈ ಮುದ್ರೆ ಅಪರೂಪದಲ್ಲಿ ಅಪರೂಪವಾಗಿರುವಂಥ ಈ ಮುದ್ರ, ಅದರಲ್ಲಿ ನಾರಾಯಣ ಮುದ್ರ. ಓಂ ನಮೋ ನಾರಾಯಣ ಮಂತ್ರವನ್ನು ಜಪ ಮಾಡಿದಾಗ ನಿಮ್ಮ ಮನಸ್ಸು ಶಾಂತ ಆಗುತ್ತೆ, ನರಮಂಡಲಗಳು ಚೇತನಗೊಳ್ಳುತ್ತೆ. ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಸುಸ್ತು ಆಗುವುದಿಲ್ಲ, ನವಚೈತನ್ಯ ನಿಮ್ಮಲ್ಲಿ ಬರುತ್ತೆ. ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ದೂರ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಹಾಗೆ ಆರ್ಥಿಕವಾಗಿ ಏನಾದರೂ ಹಿಂದೆ ಬಿದ್ದಿದ್ದರೆ ಅದನ್ನು ಮುನ್ನಡೆಸುವಂಥ ಕೆಲಸ ಕೂಡ ಈ ಮುದ್ರೆ ಮಾಡುತ್ತೆ ನಿಮಗೆ. ಹಾಗೆ ಕುಟುಂಬದ ಕಲಹಗಳು, ಮನಸ್ಸಿನ ಕಿರಿಕಿರಿಗಳು, ರೋಗ ರುಜಿನಗಳು ಕಾಡ್ತಾ ಇದ್ದರೆ ಅದನ್ನು ಕೂಡ ದೂರ ಮಾಡುತ್ತೆ. ಮನಃಶಾಂತಿ ಎಲ್ಲವನ್ನು ಒದಗಿಸಿಕೊಡುವಂಥ ಈ ಮುದ್ರ. ಪ್ರತಿಯೊಂದು ಮುದ್ರೆಗಳು ವಿಶೇಷವನ್ನು ಹೊಂದಿರುವಂಥದ್ದು. ಅದರಲ್ಲಿ ಈ ಮುದ್ರೆಗೆ ಹೆಚ್ಚು ಮಹತ್ವ ಕೊಟ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ನಿಷ್ಠೆಯಿಂದ, ಶಾಂತತೆಯಿಂದ, ಸೌಮ್ಯತೆಯಿಂದ ಮಾಡಿದಾಗ ಮತ್ತಷ್ಟು ಮಗದಷ್ಟು ಲಾಭವೇ ಲಾಭ ನಿಮಗೆ. ಈ ಮಂತ್ರವನ್ನು ಜಪ ಮಾಡುವುದಾದರೆ ಎರಡೂ ಕೈಯಲ್ಲಿ ನಾವು ಮುದ್ರೆಯನ್ನು ಹಿಡಿದಿರುವುದರಿಂದ ಜಪಮಾಲೆಯಿಂದ ಎಣಿಸುವುದು ಕಷ್ಟಕರ ಆಗುತ್ತೆ. ಅದರಿಂದ 10 ರಿಂದ 15 ನಿಮಿಷಗಳ ಕಾಲ ಇದು ಜಪವನ್ನು ಮಾಡುವಂಥದ್ದು ಮಾಡಿ
ಒಂದು ಅಲಾರಮ್ ಸೆಟ್ ಮಾಡಿಕೊಳ್ಳಿ. ಅದರಲ್ಲಿ ಎಷ್ಟು ಸಂಖ್ಯೆ ಬೇಕಾದರೂ ಆಗಲಿ ತೊಂದರೆ ಇಲ್ಲ. 108ಕ್ಕೂ ಮೇಲೆ ಆಗುತ್ತೆ, ಜಾಸ್ತಿ ಬೇಕಾದ್ರೆ ಆದರೂ ಕೂಡ ತೊಂದರೆ ಇಲ್ಲ. ಈಗ ಮುದ್ರೆಯನ್ನು ಕಲಿತಾಯಿದ್ದು, ಅಷ್ಟಾಕ್ಷರಿ ಮಂತ್ರವನ್ನು ಕೂಡ ಕಲಿತಾಯಿತು, ಇದರ ಲಾಭಗಳನ್ನು ಕೂಡ ನಾವು ತಿಳಿದಾಯಿತು. ಈಗ ಯಾವ ಸಮಯದಲ್ಲಿ ಮಾಡಬೇಕು? ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು, ಇಲ್ಲದೇ ಇದ್ದರೆ ಸಂಧ್ಯಾಕಾಲದಲ್ಲಿ ಮಾಡಬಹುದು. ಬೆಳಗಿನ ಜಾವ ಮಾಡುವಂಥವರು ಸ್ನಾನಾದಿಗಳನ್ನು ಮಾಡಬೇಕು. ಸಂಧ್ಯಾಕಾಲದಲ್ಲಿ ಮಾಡುವಂಥವರು ಅವಶ್ಯಕತೆ ಇದ್ದರೆ ನೀವು ಸ್ನಾನ ಮಾಡಿಕೊಳ್ಳಿ, ಇಲ್ಲದೇ ಇದ್ದರೆ ಕೈ ಕಾಲು ಮುಖ ತೊಳೆದು ಶುದ್ಧತೆಯಿಂದ ಕುಳಿತು ನೀವು ಸಂಧ್ಯಾಕಾಲದಲ್ಲಿ ನೀವು ಮಾಡಬಹುದು. ಬೆಳಗಿನ ಜಾವ ಮಾಡುವುದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಮತ್ತಷ್ಟು ಲಾಭ, ನಿಮಗೆ ಮತ್ತಷ್ಟು ಲಾಭ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವರಿಗೆ ಆಗಿರಲಿಕ್ಕಿಲ್ಲ ಅಂತಂದರೆ 8 ಗಂಟೆ ಒಳಗಡೆ ಇದನ್ನು ಜಪ ಮಾಡುವಂಥದ್ದು ಮಾಡಿಕೊಳ್ಳಿ. ಸಂಧ್ಯಾಕಾಲದಲ್ಲಿ ಮಾಡುವುದಾದರೆ 6 ಗಂಟೆಯ ನಂತರ 7 ಗಂಟೆಯ ಒಳಗಡೆ ಈ ಸಮಯದಲ್ಲಿ ಮಾಡಿದಾಗ ಮತ್ತಷ್ಟು ಮಗದಷ್ಟು ಲಾಭವೇ ಲಾಭ ನಿಮ್ಮದಾಗುತ್ತೆ. ಈ ರೀತಿಯಾದ ಮುದ್ರೆಗಳನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸುವುದರಿಂದ ಎಲ್ಲಿಲ್ಲದ ಸಂತೋಷ ನಿಮ್ಮದಾಗುತ್ತೆ. ಈ ರೀತಿ ಹೊಸ ವಿಚಾರಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ? ಅಲ್ಲಿವರೆಗೂ ನಗನಗ್ತಾಯಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗನಗ್ತಾಯಿರಿ. ಆದರೆ ಬೇಗ ಮಲಗಿ ಬೇಗ ಏಳುವಂಥದ್ದನ್ನು ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.